ಸ್ನೇಹಿತರೆ, ಇದೊಂದು ಅತ್ಯದ್ಭುತವಾದ ಕಥೆ. ನನ್ನ ಮನಸ್ಸನ್ನ ಕದಡಿದಂಥ ಕಥೆ. ಎಲ್ಲ ಮಕ್ಕಳು ಕೇಳಬೇಕಾದಂಥ ಕಥೆ ಇದು. ಹಿಂದೆ ಮೊಘಲ್ ಚಕ್ರವರ್ತಿ ಔರಂಗಜೇಬ ಆಜ್ಞೆ ಮಾಡಿ ಈ ಲಾಹೋರ್ ಮತ್ತು ಸರ್ಹಿಂದ್ ಪ್ರಾಂತದ ಮೇಲೆ ಒಂದೇ ಸಲ ಹೋಗಿ ಆಕ್ರಮಣ ಮಾಡಬೇಕು ಗುರು ಗೋವಿಂದ್ ಸಿಂಗ್ರ ಮೇಲೆ ಅಂತ ಹೋದ್ರು. ಗುರು ಗೋವಿಂದ್ ಸಿಂಗ್ರು ಆನಂದಪುರ ಬಿಟ್ಟು ಹೋಗ್ಬೇಕಾಯ್ತು. ರಾತ್ರಿ ಒಂದೇ ಸಲ ದಾಳಿ ಬಂದಾಗ ಎಲ್ಲರೂ ದಿಕ್ಕಿ ಹೋಗ್ಬಿಟ್ರು. ಗೋವಿಂದ್ ಸಿಂಗ್ರು ಒಂದ್ ಕಡೆ ಹೋದ್ರು. ಅವ್ರ ತಾಯಿ ಮಾತಾ ಗುರ್ಜಿ ಅಂತ, ಮತ್ತು ಅವರ 2 ಕೊನೆ ಮಕ್ಕಳು ಇಬ್ರು, ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಅಂತ, ಅವ್ರು ಬೇರೆ ಆಗ್ಬಿಟ್ರು. ಅಜ್ಜಿ ಪಾಪ ಮಕ್ಕಳನ್ನು ಹೊತ್ಕೊಂಡು ಕಾಡಲ್ಲಿ ಹೋದ್ರು. ಏನ್ ಪರಿಸ್ಥಿತಿ ಅದು, ಏನ್ ಬದುಕ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ. ಕಾಡಲ್ಲಿ ಹೋಗ್ತಾರೆ. ಬೆಳಗಿನ ಹೊತ್ತಿನವರು ಕಾಡಲ್ಲಿ ನಡ್ಕೊಂಡು ಹೋದ್ರು. ಅಲ್ಲಿ ಬೆಳಗ್ಗೆ ಮನುಷ್ಯ ಸಿಕ್ಕ ದಾರಿಯಲ್ಲಿ ನಮಸ್ಕಾರಮ್ಮ ಅಂದ. ಗಾಬರಿ, ಅವನು ಯಾವ ವೈರಿ ಕಡೆ ಅವನೋ ಏನೋ ಅಂತ. ಅವ್ನು ನಮಸ್ಕಾರ ಮಾಡಿ ಹೇಳಿದ, ಅಮ್ಮ ನಿಮ್ಮ ಮನೇಲಿ ಅಡುಗೆ ಮಾಡ್ತಿದ್ದೆ ನಾನು, ನನ್ನ ಹೆಸರು ಗಂಗು ಅಂತ, ನೀವು ಚಿಂತೆ ಮಾಡಬೇಡಿ, ನೀವು ಭದ್ರವಾಗಿರ್ತೀರ, ಮನೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ನನ್ನ ಮನೆ ಕರ್ಕೊಂಡೋದ. ಖೇರಿ ಅನ್ನೋ ಪ್ರದೇಶದಲ್ಲಿ ಮನೆ ಒಂದು. ಅವನು ಎಂಥ ನೀಚ ಅಂದರೆ, ರಕ್ಷಣೆ ಕೊಡ್ತೀನಿ ಅಂತ ಕರ್ಕೊಂಡು ಹೋದವನು ತನ್ನ ಮನೆಯಲ್ಲಿ ಇಟ್ಟು ಅವ್ರ ಬಂಗಾರ ಹಣ ಬೇಡಮ್ಮ ಬೇರೆ ಕಡೆ ಇಡ್ತೀನಿ ಕೊಡಿ ಅಂತ ತಗೊಂಡ ಕದಿಯೋದಲ್ದೇನೆ ಮನೆಗೆ ಹೊರಗಡೆ ಬಾಗಲ್ ಚಿಲ್ಕ ಹಾಕಿ ಓಡಿ ಹೋಗಿ ಆ ಚಕ್ರವರ್ತಿ ಒಬ್ಬ ಸರ್ದಾರ್ ಇದ್ದ, ಚೌಧರಿ ಅಂತ, ಅವನು ಹೇಳಿದಂತೆ, ನೋಡು ನಿಮ್ಮ ವಜೀರ್ ಅಂತಿದ್ದಾನೆ ಮೇಲೆ, ಅವನ ಕಡೆ ಕರ್ಕೊಂಡು ಹೋಗು, ನನ್ನ ಕಡೆ ಗೋವಿಂದ್ ಸಿಂಗ್ ತಾಯಿ ಮತ್ತೆ 2 ಮಕ್ಕಳಿದ್ದಾರೆ, ಅವ್ರನ್ನ ತಗೋ, ನನಗೆ ಎಷ್ಟು ದುಡ್ಡು ಕೊಡ್ತೀಯಾ ಅಂತ ವ್ಯವಹಾರ ಶುರು ಮಾಡಿದ. ವಜೀರ್ ಖಾನ್ ಅಂತ ಅವನು ನಾಯಕ ಸರ್ದಾರ್. ಹುಡುಗರನ್ನ ಹಿಡ್ಕೊಂಡು ಹೋದ್ರು, ಮಕ್ಕಳನ್ನ ಅಜ್ಜಿಯನ್ನ ಕರ್ಕೊಂಡು ಹೋದ್ರು. ಅವನು ಹೆದರಿಸಿ ಬದರಿಸಿ ಕೇಳಿದ ವಜೀರ್ ಖಾನ್, ನಿಮ್ಮಪ್ಪ ಎಲ್ಲಿದ್ದಾರೆ? ಹುಡುಗರು ಹೇಳಿದ್ರು, ನಮ್ಗೆ ಗೊತ್ತಿಲ್ಲ ಅಂದ್ರು. ನೀವು ಗೊತ್ತಿಲ್ಲ, ಕೊಂದು ಹಾಕ್ಬಿಡ್ತೀನಿ ನಿಮ್ಮನ್ನ ಅಂತ ಹೆದರಿಸಿದ. ಆ ಹುಡುಗರು ಹೆದರ್ತಾರೇನ್ರಿ ಅವರು? ವಯಸ್ಸು ಎಷ್ಟ್ರಿ ಮಕ್ಕಳದ ಪಾಪ? ಜೋರಾವರ್ ಸಿಂಗ್ 9 ವರ್ಷ ಆಗಿಲ್ಲ ಇನ್ನ. ಫತೇ ಸಿಂಗ್ ತಮ್ಮ, ಅವನಿಗೆ 6 ವರ್ಷ. ಆ ಫತೇ ಸಿಂಗ್ ಜೋರಾಗಿ ಹೇಳ್ತಾನೆ ವಜೀರ್ ಖಾನಿಗೆ, ನೋಡೋ ನಾನು ಇಲಿ ಮಗು ಅಲ್ಲ, ಸಿಂಹದ ಮಗು ನಾನು. ನನ್ನ ತಂದೆ ಸಿಂಹ ಇದ್ದಂಗೆ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಗೊತ್ತಿದ್ರು ನಾನು ಹೇಳಲ್ಲ ನಿನಗೆ ಅಂದ. ಅವನು ಏನೇನು ಆಸೆ ತೋರಿಸಿದ, ಹೆದರಿಸಿದ, ಕೊಲ್ತೀನಿ ಅಂದ. ಇಡೀ ದಿವಸ ಒಪ್ಕೊಳ್ಳಿಲ್ಲ ಹುಡುಗರು. ಮರುದಿವಸ ಏನ್ ಮಾಡಿದ ಗೊತ್ತಾ? ಆ 2 ಹುಡುಗರನ್ನ ಗೋಡೆಗೆ ಆಣಿಸಿ ನಿಲ್ಕೊಳ್ಳೋಕೆ ಹೇಳಿ ಸುತ್ತಲೂ ಗೋಡೆ ಕಟ್ಟಿ ಅಂತ ಹೇಳ್ದ. ಜೀವನ ಸಮಾಧಿ ಮಾಡಿಬಿಡ್ತೀನಿ ಇವ್ರನ್ನ. ಆ ಮಕ್ಕಳನ್ನ ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು ಸ್ನೇಹಿತರೆ. ಗೋಡೆಗೆ ಆಣಿಸಿ ನಿಲ್ಸಿದ್ದಾರೆ ಮಕ್ಕಳನ್ನ. ಆ ಪಾದಕ್ಕೆ ಹೊಂದಿದ ಹಾಗೆ ಗೋಡೆ ಕಟ್ಕೊಂಡ್ ಬಂದಿದ್ದಾರೆ, ಅಲಗಾಡೋಕೆ ಚಾನ್ಸ್ ಇಲ್ಲ ಹಾಗೆ. 2 ಮಕ್ಕಳು ಸುತ್ತ ಗೋಡೆ ಕಟ್ಕೊಂಡ್ಬಂದ್ರು. ಮಣ್ಣು ತುಂಬ್ತಾರೆ ಒಳಗಡೆ, ದೇಹ ಅಲಗಾಡಕ್ ಬಂದಿರಬಾರ್ದು ಹಾಗೆ. ಆ ಮಗು ಇದ್ದಾನಲ್ಲ ಸಣ್ಣವನು ಫತೇ ಸಿಂಗ್, ಅವನ ತಲೆವರೆಗೂ ಬಂತು, ಕತ್ತಿನವರೆಗೂ ಬಂತು ಗೋಡೆ. ವಜೀರ್ ಖಾನ್ ಹೇಳ್ದ, ಕನೇ ಅವಕಾಶ ಇದೆ ನಿನಗೀಗ, ನಿಮ್ಮಪ್ಪ ಎಲ್ಲಿದ್ದಾರೆ ಹೇಳು ಅಂತ. ಅವ್ರು ಹೇಳಿದ್ರು, ನಂಗೆ ಗೊತ್ತಿಲ್ಲಪ್ಪ, ಗೊತ್ತಿದ್ರು ಹೇಳಲ್ಲ, ನೀ ಏನ್ ಮಾಡ್ತಿ ಮಾಡು, ದೇಹ ನಿನ್ನ ಕೈಯಲ್ಲಿ ಸಿಕ್ಕಿದೆ, ಮನಸ್ಸು ನಿನ್ನ ಕೈಯಲ್ಲಿ ಇಲ್ಲ, ಏನ್ ಮಾಡ್ತಿ ಮಾಡು ಅಂದ್ರು. ತಲೆ ಕತ್ತರಿಸ್ಬಿಡಿ ಅವ್ರದು ಅಂತ. ಎಲ್ಲಾರ ಕಣ್ಣಲ್ಲಿ ನೀರು ಬಂತು. ಪುಟ್ಟ ಮಕ್ಕಳಲ್ಲಿ ಕತ್ತರಿಸೋದು ಇದೇನ್ರಿ? ಆ ಮಾಲೇರ್ ಕೋಟ್ಲಾ ಅಂತ ಒಂದು ಊರು, ಅಲ್ಲಿ ನವಾಬ ಶೇಖ್ ಮೊಹಮ್ಮದ್ ಹೇಳ್ದ, ತಪ್ಪಪ್ಪ ಮಾಡಬೇಡಿ, ಎಳೆ ಮಕ್ಕಳನ್ನ ಯಾಕೆ ಕೊಲ್ತೀರಿ, ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ದ. ಅದ್ರ ವಜೀರ್ ಖಾನ್ ಮಹಾ ದುಷ್ಟ. ಸೈನಿಕ ಹೇಳ್ದ, ಖಡ್ಗ ಕತ್ತರಿಸ್ತಲೇ ಒಂದು ಅಂತ ಹೇಳ್ದ. ಆ ಸೈನಿಕ ಖಡ್ಗ ಹಿಡಿದು ಹತ್ರ ಬಂದಾಗ ಪಕ್ಕದಲ್ಲಿ ನಿಂತಿದ್ದಾರೆ ಮಕ್ಕಳು, ಫತೇ ಸಿಂಗ್, ಜೋರಾವರ್ ಸಿಂಗ್. ಫತೇ ಸಿಂಗ್ ಸಣ್ಣವನು, ಅಣ್ಣ ಅಳೋಧನಿ ಕೇಳಿಸ್ತಂತ ಅವನಿಗೆ. ಹಿಂಗೆ ತಿರುಗೋಕ್ಕೂ ಬರಲ್ಲ, ಗೋಡೆ ಕಟ್ಬಿಟ್ಟಿದಾರಲ್ಲ. ಅಲ್ಲೇ ಕೇಳಿದ, ಅಣ್ಣ ಅಳ್ತಾ ಇದೀಯಾ ಅಂತ ಕೇಳ್ದ. ಜೋರಾವರ್ ಸಿಂಗ್, ಹೌದಪ್ಪ ಅಳ್ತಾ ಇದ್ದೀನಿ ಅಂದ. ಭಯ ಆಯ್ತಾ ಅಣ್ಣ ನಿನಗೆ ಅಂತ ಕೇಳ್ದ. ಅದಕ್ಕೆ ಜೋರಾವರ್ ಸಿಂಗ್ ಹೇಳಿದ ಮಾತು ಸ್ವಾಮಿ ಎಂದೂ ಮರಿಬಾರದು. ಆತ ಹೇಳ್ತಾನೆ, ಇಲ್ಲಪ್ಪ, ನಾನು ದುಃಖದಿಂದ ಅಳ್ತಾ ಇಲ್ಲೋ, ನನ್ನಂತ ಭಾಗ್ಯ ಯಾರೂ ಇಲ್ಲ. ಇನ್ಕಿಂತ 3 ವರ್ಷ ಮೊದಲು ಹುಟ್ಟಿದ್ದೇನೆ ನಾನು. ಈ ನೆಲದ ಮೇಲೆ ಹೆಚ್ಚು ಅಡ್ಡಾಡಿದವನು ನಾನು, ಇಲ್ಲಿ ಗಾಳಿ ಹೆಚ್ಚು ಕುಡಿದವನು ನಾನು, ಇಲ್ಲಿ ಆಹಾರ ಹೆಚ್ಚು ತಿಂದವನು ನಾನು ನಿನಕ್ಕಿಂತ. ಆದರೆ ಹುತಾತ್ಮನಾಗುವ ಅವಕಾಶ ನಿನಕ್ಕಿಂತ ಮೊದಲು ನನಗೆ ಸಿಗಲಿಲ್ಲಲ್ಲ ಅಂತ ದುಃಖ ಆಗ್ತದೆ ಅಂತ ಅಳ್ತಾ ಇದ್ರು. ಒಂದು ಕ್ಷಣದಲ್ಲಿ ಆ ಫತೇ ಸಿಂಗನ್ ತಲೆ ಕತ್ತರಿಸಿ ಹಾಕಿದ್ರು. ತಲೆಯನ್ನು ಅಲ್ಲೇ ಒಳಗೆ ಹಾಕಿ ಮತ್ತೆ ಗೋಡೆ ಕಟ್ಟಿ ಆ ಜೋರಾವರ್ ಸಿಂಗನ್ ತಲೆ ಹತ್ತಿರ ಬಂದಾಗ ಅದನ್ನು ಕತ್ತರಿಸಿ ಅಲ್ಲಿ ಒಳಗೆ ಹಾಕಿದ್ರು. 2 ಮಕ್ಕಳು ಸತ್ರು ಅಂತ ಸುದ್ದಿ ತಗೊಳ್ಳೋ ಹೊತ್ತಿಗೆ ಅಜ್ಜಿ ಕೂಡ ಪ್ರಾಣ ಹೋಗಿತ್ತು. ತಾನ ನಂಬಿದ ದೈವಕ್ಕಾಗಿ, ನಂಬಿಕೆಗಾಗಿ
ಅಜ್ಜಿ ಮತ್ತು ಅವ್ರ ಮೊಮ್ಮಕ್ಕಳು ತಮ್ಮ ಜೀವನವನ್ನು ಬಟ್ಟೆ ಅಂತ ಬಿಸಾಕಿ ಹೊರಟು ಹೋದ್ರಲ್ಲ, ಜನರ ಮನಸ್ಸಿನಲ್ಲಿ ಶಾಶ್ವತವಾದ್ರಲ್ಲ. ತಾವು ಯಾರಾದರೂ ವೈಷ್ಣೋದೇವಿಗೆ ಹೋಗೋದಾದರೆ ದಾರಿಯಲ್ಲಿ ಸರ್ಹಿಂದ್ ಪ್ರದೇಶ ಅಂತ ಬರುತ್ತೆ. ಅಲ್ಲಿ ಜ್ಯೋತಿ ಸ್ವರೂಪ್ ಗುರುದ್ವಾರ ಇದೆ, ದಯವಿಟ್ಟು ಮರಿಬೇಡಿ ಹೋಗೋದಕ್ಕೆ. ಇಬ್ಬಳು ಮಕ್ಕಳ ಹತ್ಯೆ ಆದಂಥ ಜಾಗದಲ್ಲಿ ಫತೇಘರ್ ಸಾಹಿಬ್ ಗುರುದ್ವಾರ ಇದೆ. ಹತ್ತಿರದಲ್ಲಿ ಅಜ್ಜಿ ಪ್ರಾಣ ಬಿಟ್ಟು ಸ್ಥಳದಲ್ಲಿ ಮಾತಾ ಗುರುಜಿಯವರ ಗುರುದ್ವಾರ ಇದೆ. ಇದನ್ನು ಮಕ್ಕಳಿಗೆ ಹೇಳಬೇಕು, ಸ್ವಾಮಿ, ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಮಲ್ಕೊಂಡಾಗ ಬರಲಿಲ್ಲ. ಎಷ್ಟೊಂದು ಜನ ಮಕ್ಕಳು, ಎಷ್ಟೊಂದು ಜನ ದೊಡ್ಡವರು ಪ್ರಾಣ ತೆತ್ತಿದ್ದಾರೆ. ಒಂದು ಫತೇ ಸಿಂಗ್, ಒಂದು ಜೋರಾವರ್ ಸಿಂಗ್ನಂಥ ಮಗು ಆ ದೇಶ ಪ್ರೇಮ ಇಟ್ಕೊಳ್ಳೋದಾದರೆ ನಮ್ಮ ಮಕ್ಕಳಿಗೆ ಕೊಡಬೇಕದನ್ನು. ನಮ್ಮ ಶಿಕ್ಷಣ ಇರಲಿ, ಶಿಕ್ಷಣದ ಜೊತೆಗೆ ನಾವು ದೇಶ ಪ್ರೇಮ ಕೊಡದೆ ಹೋದರೆ ಆ ಶಿಕ್ಷಣ ಪೂರ ಖಾಲಿ ಆಗುತ್ತೆ. ನಾವು ಹಣ ಗಳಿಕೆ ಮಷನ್ಗಳನ್ನು ತಯಾರು ಮಾಡ್ತೀವಿ ಹೊರತಾಗಿ ದೇಶದ ಬಗ್ಗೆ ಪ್ರೀತಿ ಇರೋ ವ್ಯಕ್ತಿಗಳನ್ನು ನಿರ್ಮಾಣ ಮಾಡೋದಿಲ್ಲ. ಅದಾಗಬೇಕಾದ್ರೆ ಇಂಥ ಫತೇ ಸಿಂಗ್, ಜೋರಾವರ್ ಸಿಂಗ್ ಅವ್ರ ಕಥೆಗಳನ್ನು ಹೇಳಬೇಕು. ಆತ್ಮವಿಶ್ವಾಸ, ತ್ಯಾಗ, ಬಲಿದಾನಕ್ಕೆ ವಯಸ್ಸಿನ ಮಿತಿಗಳೇ ಇಲ್ಲ. ನಾವು ಆ ಹೆಮ್ಮೆಯ, ಆ ಆತ್ಮಗೌರವದ, ಆ ನಿಷ್ಠೆಯ ಪರಂಪರೆಯ ವಾರಸುದಾರರು ಅನ್ನುವಂಥ ಹೆಗ್ಗಳಿಕೆ ಹೆಗಲು ಯಾವಾಗಲೂ ಆಕಾಶವಂತ ಆಗ್ತಾ ಇರಬೇಕು. ಅದನ್ನ ಮನಸ್ಸನ್ನು ಯಾವಾಗಲೂ ಜಾಗೃತಗೊಳಿಸಬೇಕು.